ಅಂದರೆ ಮೋದಿ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಸಂದೇಶ ಇರುವಂಥದ್ದು. ಯಾಕಂತಂದರೆ ಮೋದಿಯ SP G ಭದ್ರತಾ ತಂಡ ಏನಿದೆ, ಪರ್ಸನಲ್ SP G ತಂಡ, ಸೊ ಅವರೆಲ್ಲರೂ ಕೂಡ ಈಗ ವೇದಿಕೆಗೆ ಆಗಮಿಸಿರುವಂಥದ್ದು. ಸೊ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಇನ್ನೇನು 1 ರಿಂದ 2 ನಿಮಿಷದಲ್ಲಿ ಮಾತ್ರ ಪ್ರಧಾನಿ ನರೇಂದ್ರ ಮೋದಿಯವರು ಈ ಒಂದು ವೇದಿಕೆಗೆ ಆಗಮಿಸ್ತಾ ಇರುವಂಥದ್ದು. ಸೊ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಎಲ್ಲ ಜನರು ಕೂಡ ತುದಿಗಾಲಲ್ಲಿ ಎದ್ದು ನಿಂತು ಕಾಯ್ತಾ ಇರುವಂಥದ್ದು. ಮೋದಿಯವ್ರನ್ನ ಕಣ್ತುಂಬಿ ನೋಡ್ಕೊಳ್ಬೇಕು ಅಂತೇಳಿ ವೇದಿಕೆಯ ಮೇಲಿರುವಂಥ ಎಲ್ಲ ನಾಯಕರು ಕೂಡ ಈಗ ಎದ್ದು ನಿಂತಿರುವಂಥದ್ದು. ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಗೌರವ ಕೊಟ್ಟು ಸ್ವಾಗತವನ್ನು ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ವೇದಿಕೆಯ ಮೇಲಿದ್ದವರು ಎಲ್ಲರೂ ಕೂಡ ಎದ್ದು ನಿಂತಿರುವಂಥದ್ದು. ವೇದಿಕೆಯ ಮುಂಭಾಗದಲ್ಲಿ ಕಮಾಂಡೋ ಈಗಾಗಲೇ ವೇದಿಕೆಯ ಬಳಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿ ಅವರು ವೇದಿಕೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಮತ್ತೊಮ್ಮೆ ಮೋದಿ ಅನ್ನುವಂಥ ಒಂದು ಘೋಷವಾಕ್ಯದೊಂದಿಗೆ ಅಬ್ ಕಿ ಬಾರ್ 400 ಪಾರ್. ಕಳೆದ ಬಾರಿ 303, ಅದಕ್ಕಿಂತ ಮೊದಲು 282, 2014ರಲ್ಲಿ 282, 2019ರಲ್ಲಿ 303, ಈ ಬಾರಿ 370 ಮತ್ತು NDA ಜೊತೆ ಸೇರಿ 400 ಸೀಟ್ ಅನ್ನುವಂಥದ್ದು. ಸೌತ್ ಅಂದರೆ ದಕ್ಷಿಣ ಭಾರತವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಈ ಬಾರಿ BJP ಟಾರ್ಗೆಟ್ ಮಾಡ್ತಾ ಇದೆ. ನರೇಂದ್ರ ಮೋದಿಯವರು ಪದೇ ಪದೇ ದಕ್ಷಿಣ ಭಾರತಕ್ಕೆ ಬರ್ತಾ ಇದ್ದಾರೆ. ಯಾಕೆಂತಂದರೆ ಭಾಳ ಮುಖ್ಯವಾಗಿ ಗಮನಿಸಬೇಕು, ಎಷ್ಟೇ 370 ಅಥವಾ 400 ಸೀಟ್ ಬೇಕು ಅಂತಂದರೂ ಕೂಡ ಉತ್ತರ ಭಾರತದ ಎಲ್ಲ ಬೆಲ್ಟ್ಗಳಲ್ಲಿ ನೀವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಎಷ್ಟು ಬರುತ್ತೆ ಅನ್ನೋದು ಅವರಿಗೆ ಖಾತ್ರಿ ಆಗಿದೆ. ಆದರೆ 360 ಆಗಬೇಕು ಅಂತಂದರೆ ಸೌತ್ ಇಂಡಿಯಾದಲ್ಲಿ ಮಿನಿಮಮ್ 60 MP ಸೀಟ್ಗಳು ಬೇಕಾಗುತ್ತೆ. ಸಂವಿಧಾನಕ್ಕೆ ಗೌರವವನ್ನ ಕೊಟ್ಟ ನಾಯಕ ಯಾರು? ಅದನ್ನ ನರೇಂದ್ರ ಮೋದಿ ಅಂದ್ರೆ ಹೇಗಿರುತ್ತೆ ಒಂದ್ಸಾರಿ ಮಾಡೋಣ. ಈ ದೇಶಕ್ಕೆ ಅಭಿವೃದ್ಧಿಯ ಸಂಕಲ್ಪ ತೊಟ್ಟವರು ಯಾರು? ಈ ದೇಶದ ಅಭಿವೃದ್ಧಿಯ ಸಂಕಲ್ಪವನ್ನು ತೊಟ್ಟ ನಾಯಕ ಯಾರು? ಮೋದಿ ಅಷ್ಟೇ ಇರ್ಲಿ, ಅದೇ ಚೆನ್ನಾಗಿ ಬರುತ್ತೆ. ಒಂದ್ಸಾರಿ ಘೋಷಣೆ ಕೂಗೋಣ, ಮೋದಿ ಮೋದಿ ಮೋದಿ. ಬೋಲೋ ಭಾರತ್ ಮಾತಾ.